ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 90ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವಜನರೇ, ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ದೇವರು ನಮ್ಮನ್ನ ಸಂತೋಷಪಡಿಸುವವರಾಗಿದ್ದಾರೆ. ನಾವು ಕೇಡನ್ನು ಅನುಭವಿಸುವಂತ ದಿವಸಗಳಲ್ಲಿ ನಾವು ಎಷ್ಟೋ ಕಣ್ಣೀರನ್ನು ಸುರಿಸ್ತಾ ಇದ್ದೆವು, ವೇದನೆಗಳು ಒಳಪಟ್ಟಿದ್ದೆವು. ನಮ್ಮ ಜೀವಿತದಲ್ಲಿ ಇರುವಂತಹ ಸಂತೋಷವನ್ನ, ಸಮಾಧಾನವನ್ನ, ಸ್ಥಿರ ಮನಸ್ಸುಗಳನ್ನ ನಾವೇನ್ ಮಾಡಿದ್ದೆವು, ಕಳೆದುಕೊಂಡಿದ್ದೆವು. ಆದರೆ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ದೇವರು ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಂಡಂತಹ ಸಂತೋಷಗಳನ್ನ, ಸಮಾಧಾನಗಳನ್ನ, ಸುಖ ಸಮಾಧಾನಗಳನ್ನ ತಿರುಗಿ ಕೊಂಡು ಬರ್ತೇನೆ ಎಂದು ದೇವರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದಂತಹ ಕೇಡಿನ ವರ್ಷಗಳಿಗೆ ತಕ್ಕಂತೆ ಇನ್ನು ಹೆಚ್ಚಿನ ಕಾರ್ಯದ ಸಂತೋಷವನ್ನ ನಮ್ಮ ಜೀವಿತದಲ್ಲಿ ದೇವರು ಕೊಂಡು ಬರುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಎಷ್ಟು ವಿಧವಾದಂತಹ ಕಣ್ಣೀರುಗಳು, ನಮ್ಮ ಜೀವಿತದಲ್ಲಿ ಎಷ್ಟು ವಿಧವಾದಂತಹ ರೋಗ ಬಾಧೆಗಳು ನಮ್ಮನ್ನು ಬಾಧಿಸಿತು. ಆ ಎಲ್ಲ ಬಾಧೆಯ ಸಮಯದಲ್ಲಿಯೂ ಕರ್ತನು ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಆ ಎಲ್ಲ ಬಾಧೆಯ ಸಮಯದಲ್ಲಿಯೂ ಕರ್ತನು ನಮ್ಮನ್ನು ಮರೆತು ಬಿಡಲಿಲ್ಲ. ಆದುದರಿಂದ ಪ್ರೀತಿ ಉಳ್ಳ ದೇವಜನರೇ, ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಸ್ವಾಮಿ, ನಾನು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ಸ್ವಾಮಿ ನೀ ನನ್ನನ್ನು ಸಂತೋಷಪಡಿಸು, ನನ್ನ ಜೀವಿತವನ್ನು ಅಭಿವೃದ್ಧಿಪಡಿಸು. ಯೋಬನ ಜೀವಿತದಲ್ಲಿ ನೋಡುವಾಗ ಎಷ್ಟೋ ಕಣ್ಣೀರುಗಳು, ಎಷ್ಟೋ ಒಂದು ಬಾಧೆಗಳು ಅವನನ್ನು ಬಾಧಿಸಿತು. ಆದರೆ ಅವನ ಅಂತ್ಯಸ್ಥಿತಿ ಅವನನ್ನು ಅಭಿವೃದ್ಧಿಪಡಿಸಿತು. ಪ್ರೀತಿ ಉಳ್ಳ ದೇವಜನರೇ, ಅದೇ ಮೇಲೆ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಕೇಡನ್ನು ಅನುಭವಿಸಿದಂತಹ ವರ್ಷಗಳಿಗೆ ತಕ್ಕಂತೆ ಕರ್ತನ ಆತ್ಮನು ನಮ್ಮ ಜೀವಿತಗಳಲ್ಲಿ ಸುಖ ಸಮಾಧಾನಗಳನ್ನು ಆತನು ಕೊಂಡು ಬರುವವನಾಗಿದ್ದಾನೆ. ಹೇಗೆ ದೇವರು ಯೋಬನ ಜೀವಿತವನ್ನು ಮಾರ್ಪಡಿಸಿದ್ದಾರೋ, ಒಂದು ಸಮಾಧಾನವನ್ನು ಕೊಟ್ಟಿದ್ದಾರೋ, ಸಂತೋಷವನ್ನು ಕೊಟ್ಟಿದ್ದಾರೋ, ಅವನ ಸುಖವನ್ನು ಎರಡರಷ್ಟಾಗಿ ಮಾರ್ಪಡಿಸಿದ್ದಾರೋ, ಅದೇ ಪ್ರಕಾರವು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಸುಖವನ್ನು ಕೊಂಡು ಬರುವವನಾಗಿದ್ದಾನೆ. ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ಸುಖ ಸಮಾಧಾನಗಳನ್ನು ಆತನು ಕೊಂಡು ಬರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆ ಕೇಡನ್ನು ಅನುಭವಿಸಿದಂಥ ವರ್ಷಗಳಿಗೆ ತಕ್ಕಂತೆ ಸುಖ ಸಮಾಧಾನವನ್ನು ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.